ಹಾಯ್ ಇಲ್ಲಿ ನೋಡಿ ಒಂದು ನಿಮಿಷ. ಹಾಂ, ಇವಾಗ ಈ ಫೋಟೋ ಏನಿದೆ ನೋಡಿ, ಇದು ಸೇಮ್ ಡ್ರೆಸ್ ಬೇಕಂತ ಹೇಳಿದರು. ಸೇಮ್ ಫ್ಯಾಬ್ರಿಕ್, ಸೇಮ್ ಕಲರ್ ಕೊಟ್ಟು ಸೇಮ್ ಡ್ರೆಸ್ ಬೇಕಂತ ಹೇಳಿದರು. ಹಾಗಾಗಿ ನಾನು ರೆಡಿ ಮಾಡಿದ್ದೀನಿ ಸೇಮ್ ಡ್ರೆಸ್ಸು. ಲೆಹೆಂಗಾ ಕಟಿಂಗ್ಗಳು ಹಾಕಿರೋದ್ರಿಂದ ನೋಡಿ ಸೇಮ್ ಕಲರ್ ಇದೆ. ಲೆಹೆಂಗಾ ಕಟಿಂಗ್ಸು ಹಾಕಿಲ್ಲ, ಈ ಟಾಪ್ದು ಮಾತ್ರ ಕಟಿಂಗ್ ಹಾಕಿದ್ದೀನಿ. ಕಟಿಂಗು ಸ್ಟಿಚಿಂಗ್ ಎರಡನ್ನೂ ಹಾಕಿದ್ದೀನಿ ನೋಡಿ. ಇಲ್ಲಿ ನೋಡಿ, ಈ ಬುಡ್ಡಾಸ್ ಹೆಂಗೆ ರೆಡಿ ಮಾಡ್ಕೊಂಡೆ ಅದನ್ನು ಕೂಡ ವಿಡಿಯೋ ಮಾಡಿ ಹಾಕಿದ್ದೀನಿ. ಅದನ್ನು ಇಂಟ್ರೆಸ್ಟ್ ಇರೋರು ಹೋಗಿ ನೋಡಿ. ನೋಡಿ, ಹಿಂದಗಡೆ ಟೈ ಕೂಡ ಇಟ್ಟಿದ್ದೀನಿ. ಹಾಕ್ಕೊಂಡ್ರೆ ಮಾತ್ರ ಸೇಮ್ ಹಂಗೆ ಕಾಣಿಸುತ್ತೆ. ಸ್ಲೀವ್ಗೆ ಲೈನಿಂಗ್ ಹಾಕಿಲ್ಲ, ಹಂಗೆ ಸ್ಟಿಚ್ ಮಾಡಿರೋದು. ಸ್ಟಿಚಿಂಗ್ ಕಟಿಂಗ್ ಎರಡೂ ಇದೆ. ಇಂಟ್ರೆಸ್ಟ್ ಇರೋರು ಹೋಗಿ ನೋಡಿ. ಬನ್ನಿ ಇವಾಗ ಸ್ಟಿಚಿಂಗ್ನ ಸ್ಟಾರ್ಟ್ ಮಾಡೋಣ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವಾಗ ಸ್ಟಿಚಿಂಗ್ನ ಸ್ಟಾರ್ಟ್ ಮಾಡೋಣ. ನೋಡಿ, ಇಲ್ಲಿ ಬುಡ್ಡಾಸ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಅದರದ್ದು ಕೂಡ ವಿಡಿಯೋ ಹಾಕಿದ್ದೀನಿ. ಇಷ್ಟ ಇರೋರು ಹೋಗಿ ನೋಡಿ. ಇವಾಗ ನಾನು ಫ್ರಂಟ್ ಪಾರ್ಟ್ನ ತೊಗೊಂಡಿದ್ದೀನಿ. ಇಲ್ಲಿ ಏನು ಮಾರ್ಕ್ನ ಮಾಡ್ಕೊಂಡಿದ್ದೀನಿ, ಕಟ್ಟಿಂಗ್ ನೋಡಿರೋರಿಗೆ ಗೊತ್ತಿರುತ್ತೆ. 7 ಇಂಚಸ್ಗೆ ನಾನಿಲ್ಲಿ ಮಾರ್ಕ್ನ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಅಲ್ಲಿ ಓಪನ್ ಬರಬೇಕು, ಹಂಗಾಗಿ. ಮತ್ತು ಆ ಮಾರ್ಕ್ನ ಡಾರ್ಕ್ ಮಾಡಿಕೊಂಡು ಕೆಳಗಡೆವರೆಗೂ ಒಂದು ಮಾರ್ಕ್ನ ಹಾಕೋತೀನಿ. ಯಾಕೆಂದರೆ ಸೆಂಟರಲ್ಲಿ ಓಪನ್ ಬರಬೇಕು, ಹಾಗಾಗಿ ಸೆಂಟರ್ ಗೊತ್ತಾಗಬೇಕಲ್ಲ, ಹಂಗಾಗಿ ಮಾರ್ಕ್ನ ಹಾಕ್ಕೊಂಡಿದ್ದೀನಿ. ಮತ್ತು ಫ್ರಂಟಲ್ಲಿ ಡಿಸೈನ್ ಇದೆ. ಇಲ್ಲಿ ನೋಡಿ, ಸ್ಕೇಲ್ ಇಟ್ಟಿದ್ದೀನಲ್ವ, ಈ ರೀತಿ ಡಿಸೈನ್ ಇದೆ. ಹಾಗಾಗಿ ನಾನು ಈ ಸ್ಕೇಲ್ನ ಇಟ್ಕೊಂಡು ಮಾರ್ಕ್ನ ಮಾಡ್ಕೋತಾ ಇದ್ದೀನಿ. ಹಾಗೆ ಮಾರ್ಕ್ ಮಾಡಿದ್ರೆ ಚೆನ್ನಾಗಿ ಬರೋಲ್ಲ. ನೀವು ಸ್ಕೇಲ್ ಇಲ್ಲ ಅಂತ ಹೇಳಿದ್ರೆ ಒಂದು ಕಾಟನ್ ಆದರೂ ಕಟ್ ಮಾಡಿಕೊಂಡು ಮಾಡ್ಕೊಳ್ಳಿ. ಇಲ್ಲಾಂದರೆ ಟೇಪ್ ಇಟ್ಕೊಂಡು ಇಷ್ಟಿಷ್ಟಕ್ಕೆ ಅಂತೇಳಿ ಮೆಜರ್ಮೆಂಟ್ನ ತೊಗೊಂಡು ಈ ರೀತಿ ಮಾರ್ಕ್ಗಳನ್ನ ಹಾಕೋಬೇಕಾಗುತ್ತೆ. ಹಾಗೆ ಮಾಡಿದ್ರೆ ನೀಟಾಗಿ ಬರೋಲ್ಲ, ಪರ್ಫೆಕ್ಟಾಗಿ. ಅದಕ್ಕೋಸ್ಕರ ನೋಡಿ, ಇಲ್ಲಿ ಈ ರೀತಿ ಮಾರ್ಕ್ನ ಹಾಕ್ಕೊಂಡಿದ್ದೀನಿ. ನಾನು ಒಂದು ಸೈಡ್ ಮಾರ್ಕ್ನ ಹಾಕ್ಕೊಂಡಿದ್ದೀನಿ, ಮತ್ತು ಇನ್ನೊಂದು ಸೈಡೂ ಅದೇ ರೀತಿ ಸ್ಕೇಲ್ನ ಇಟ್ಕೊಂಡು ಮಾರ್ಕ್ನ ಹಾಕೋತೀನಿ. ಡಾರ್ಕ್ ಆಗಲಿ ಅಂತ ನಿಮಗೆ ಡಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಬುಡ್ಡಾಸ್ನ ಇಟ್ಟು ಸ್ಟಿಚ್ನ ಮಾಡ್ಕೋತೀನಿ. ಬುಡ್ಡಾಸು ಮೇಲ್ಗಡೆ ಬರೋ ಥರ ನೀವು ಇಟ್ಕೋಬೇಕು. ಅಟ್ಯಾಚ್ ಮಾಡೋವಾಗ ಕೆಳಗಡೆಗೆ ಬರೋ ಥರ ಇಟ್ಕೋಬೇಕು, ಆವಾಗ ಸರಿಯಾಗುತ್ತೆ. ನೋಡಿ, ಇಲ್ಲಿ ಉಲ್ಟಾದಲ್ಲಿ ಮಾರ್ಕ್ನ ಹಾಕಿದೆ, ಅಂದರೆ ಅಪೋಸಿಟ್ಟು ಫೋಲ್ಡ್ ಮಾಡಿ ಸೆಂಟ್ರಿಗೆ ಏನು ಇಟ್ಕೊಂಡಿದ್ದೆ, ಎರಡೂ ಕಡೆ ಮಾರ್ಕ್ನ ಹಾಕ್ಕೊಂಡಿದ್ದೀನಿ. ಇವಾಗ ಬುಡ್ಡಾಸ್ನ ನೋಡಿ, ನಾನು ಬುಡ್ಡಾಸ್ ಏನು ಕಟ್ಟಿದ್ದೀನಿ ಅದು ಮೇಲ್ಗಡೆ ಬರಬೇಕು. ಅದರದ್ದು ಎಕ್ಸ್ಟ್ರಾಸ್ ಏನಿದೆ ಅದು ಕೆಳಗಡೆಗೆ ಹೋಗಬೇಕು. ಈ ರೀತಿ ಇಟ್ಕೊಂಡು ಫಸ್ಟು ನೀವು ಲೈನಿಂಗ್ ಮೇಲೆ ಅದನ್ನು ಅಟ್ಯಾಚ್ ಮಾಡ್ಕೋಬೇಕು. ಬುಡ್ಡಾಸ್ನ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ನೀವೇನು ಮಾಡಬೇಕು, ಇದ್ರ ಮೇಲೆ ಮೇನ್ ಫ್ಯಾಬ್ರಿಕ್ನ ಹಾಕ್ಕೋಬೇಕು. ಮೇನ್ ಫ್ಯಾಬ್ರಿಕ್ನ ಹಾಕ್ಕೊಂಡು ಮಾರ್ಕ್ನ ಏನು ಹಾಕಿರ್ತೀರ ಅದು ಉಲ್ಟಾದಲ್ಲಿ ಸೀದಾದಲ್ಲಿ ಎರಡೂ ಕಡೆ ಹಾಕ್ಕೊಂಡಿರ್ಬೇಕು ನೀವು. ಡಿಸೈನ್ ಮಾರ್ಕ್ನ ಮತ್ತು ಸೆಂಟರ್ ಓಪನ್ ಮಾರ್ಕ್ ಏನಿದೆ ಅದನ್ನು ಎರಡೂ ಕಡೆ ಹಾಕ್ಕೊಂಡಿರ್ಬೇಕು ನೀವು. ಹಾಗಾಗಿ ನೋಡಿ, ಇಲ್ಲಿ ನಾನು ಎರಡೂ ಕಡೆ ಹಾಕ್ಕೊಂಡಿರೋದನ್ನ ತೋರಿಸ್ತಾ ಇದ್ದೀನಿ ನಿಮಗೆ. ನೀವು ಸೆಂಟರಿಂದ ಬೇಕಿದ್ದರೂ ಸ್ಟಾರ್ಟ್ ಮಾಡ್ಬೋದು, ಲಾಸ್ಟಿಂದ ಬೇಕಿದ್ದರೂ ಸ್ಟಾರ್ಟ್ ಮಾಡ್ಬೋದು. ನಿಮಗೆ ಯಾವ ರೀತಿ ಈಸಿ ಅನಿಸುತ್ತೆ ಆ ರೀತಿ ಸ್ಟಾರ್ಟ್ ಮಾಡಿ. ನೋಡಿ, ಇಲ್ಲಿ ಸ್ಟಿಚಸ್ನ ಹಾಕ್ಕೊಂಡಿದ್ದೀನಿ ನಾನು. ಇವಾಗ ಸೆಂಟರಲ್ಲೂ ಹಾಕ್ಕೊಂಡಿದ್ದೀನಿ. ಆ ಶೇಪ್ ಏನಿದೆ ಆ ಶೇಪ್ ಇರೋ ಥರನೂ ಕೂಡ ಹಾಕ್ಕೊಂಡಿದ್ದೀನಿ. ನೋಡಿ, ಅಲ್ಲಿ ತೋರಿಸ್ತಾ ಇದ್ದೀನಿ, ಆ ರೀತಿ ಹಾಕ್ಕೊಂಡಿದ್ದೀನಿ. ಸೆಂಟರಲ್ಲಿ ಕೂಡ ಸ್ಟಿಚ್ಚನ್ನ ಹಾಕ್ಕೊಂಡಿದ್ದೀನಿ. ಸೆಂಟರಲ್ಲಿ ಓಪನ್ ಮಾಡೋ ಥರ ಬಿಟ್ಕೊಂಡು ನೀವು ಸ್ಟಿಚ್ನ ಹಾಕ್ಕೋಬೇಕು. ಓಪನ್ ಮಾಡಿದ್ರೆ ನಮಗೆ ಎರಡೂ ಕಡೆ ಕಚ್ಚಾ ಸಿಗಬೇಕು. ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಲ್ವ, ಈ ರೀತಿ ಸ್ಟಿಚಸ್ನ ಹಾಕ್ಕೋಬೇಕು. ಮೂಲೆ ಕರೆಕ್ಟಾಗಿ ಬರೋ ಥರ ನೀವು ಸ್ಟಿಚ್ನ ಹಾಕ್ಕೊಂಡಾಗ ನಿಮಗೆ ನೀಟಾಗಿ ಪರ್ಫೆಕ್ಟಾಗಿ ಫಿನಿಶಿಂಗ್ ಬರುತ್ತೆ. ಇವಾಗ ಅದನ್ನು ಟ್ರಿಮ್ ಮಾಡಬೇಕು ನೀಟಾಗಿ ಸೆಂಟರ್ಗೆ, ಅಂದರೆ ಎರಡೂ ಕಡೆಗೆ ಕಚ್ಚಾ ಡಿವೈಡ್ ಆಗಿ ಬರೋ ಥರ ಟ್ರಿಮ್ ಮಾಡ್ಕೋಬೇಕು. ಮತ್ತು ಆ ಶೇಪ್ ಏನಿದೆ ಆ ಶೇಪ್ನ ಕೂಡ ನೀವು ಟ್ರಿಮ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಈ ರೀತಿ ಎಕ್ಸೆಸ್ ಏನಿದೆ ಅದನ್ನೆಲ್ಲ ಟ್ರಿಮ್ ಮಾಡಿ ನೀವು ಇವಾಗ ಮೇಲ್ಗಡೆ ಫ್ರಂಟನ್ನು ರೆಡಿ ಮಾಡ್ಕೋಬೇಕು. ಮೇಲ್ಗಡೆನೂ ಅಷ್ಟೇ, ನೆಕ್ ಏನಿದೆ ನೆಕ್ಕನ್ನು ಕರೆಕ್ಟಾಗಿ ಲೆವೆಲಾಗಿ ಇಟ್ಕೊಂಡು ಫ್ಲ್ಯಾಟ್ ಮಾಡಿ ಅದನ್ನು ಫುಲ್ಲು ಸ್ಟಿಚ್ ಮಾಡ್ಕೋಬೇಕು. ಸೆಂಟರಿಂದ ಸ್ಟಿಚ್ ಮಾಡ್ಕೊಳ್ಳಿ, ಮೇಲ್ಗಡೆಯಿಂದ ಕೆಳಗಡೆಯಿಂದ ಮಾಡಬೇಡಿ. ಸೆಂಟರ್ ಏನಿದೆ ಸೆಂಟರಿಂದ ಮಾಡಿಕೊಂಡ್ರೆ ನಿಮಗೆ ನೀಟಾಗಿ ಬರುತ್ತೆ ಮೇಲ್ಗಡೆ ನೆಕ್ಕು ಕೂಡ. ಇವಾಗ ಇಲ್ಲಿ ಟರ್ನ್ ಮಾಡ್ತಾಯಿದ್ದೀನಿ ನೋಡಿ. ಟರ್ನ್ ಮಾಡಿಬಿಟ್ಟು ಫಸ್ಟು ಮೇಲ್ಗಡೆ ಏನಿದೆ ಮೇಲ್ಗಡೆನ ಫಿನಿಷ್ ಮಾಡ್ಕೋಬೇಕು. ಟರ್ನ್ ಮಾಡೋವಾಗ ನೋಡಿ, ಈ ರೀತಿ ಇಟ್ಕೊಂಡು ಆ ಬುಡ್ಡಾಸ್ ಏನಿದೆ ಆ ಬುಡ್ಡಾಸ್ನ ಇಟ್ಕೊಂಡು ಈ ರೀತಿ ಎಳ್ಕೋಬೇಕು. ಈ ರೀತಿ ಎಳ್ಕೊಂಡ್ರೆ ನೀಟಾಗಿ ಆ ಶೇಪು ಮತ್ತು ಬುಡ್ಡ ಎಲ್ಲ ನೀಟಾಗಿ ಬಂದ್ಬಿಡುತ್ತೆ. ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ಗಳು ಕಾಣಿಸಲ್ಲ. ಯಾಕೆಂದರೆ ನಾವು ಸ್ಟಿಚ್ ಹಾಕಿರ್ತೀವಿ ಮತ್ತು ಎಕ್ಸ್ಟ್ರಾಸ್ ಎಲ್ಲ ಕಟ್ ಮಾಡಿರ್ತೀವಿ, ಹಂಗಾಗಿ ನಾವು ಮಾಡಿರೋ ಡಿಸೈನು. ಮತ್ತು ಇನ್ನೊಂದು ಮೇನ್ ಕಾರಣ ಏನಂದರೆ ಬುಡ್ಡ ಇರೋದ್ರಿಂದ ನೋಡಿ, ಈ ರೀತಿ ಡಿಸೈನ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಡಿಸೈನ್ ಈ ರೀತಿ ಬಂದ್ಬಿಡುತ್ತೆ. ಹಂಗಾಗಿ ನೀವು ಈ ರೀತಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇವಾಗ ನೀವು ಇದಕ್ಕೆ ಕಿನಾರಿ ಹಾಕ್ಕೋಬೇಕು. ಮೇಲ್ಗಡೆಯಿಂದನಾದರೂ ಹಾಕ್ಕೊಳ್ಳಿ ಅಥವಾ ಸೈಡಿಂದನಾದರೂ, ನಿಮಗೆ ಯಾವ ಕಡೆಯಿಂದ ಅನುಕೂಲ ಆಗುತ್ತೆ ಆ ಕಡೆಯಿಂದ ಹಾಕ್ಕೊಳ್ಳಿ. ನೀವು ಯಾವ ಕಡೆಯಿಂದ ಪರ್ಫೆಕ್ಟಾಗಿ ಮಾಡ್ತೀನಿ ಅಂತ ನಿಮ್ಗೆ ಅನಿಸುತ್ತೆ ಆ ಕಡೆಯಿಂದ ಹಾಕ್ಕೊಳ್ಳಿ, ಪ್ರಾಬ್ಲಮ್ ಏನಾಗಲ್ಲ. ಆಮೇಲೆ ಇವಾಗ ಇಲ್ಲಿ ಮೇಲ್ಗಡೆ ಫುಲ್ ಫಿನಿಶ್ನ ಮಾಡ್ಕೊಂಡಿದ್ದಾಯಿತು.
ಕೆಳಗಡೆನೂ ಫಿನಿಷ್ ಮಾಡಿದ್ದಾಯಿತು. ಇವಾಗ ಬ್ಯಾಕ್ ಇದೇನು ಈಸಿನೇ. ಕೆಳಗಡೆ ಏನು ಶೇಪ್ ಇದೆ ನೋಡಿ, ಶೇಪ್ ಏನು ಕಟ್ ಮಾಡಿದೆ ಆ ಶೇಪಿಂದ ಸ್ಟಿಚ್ ಹಾಕ್ಕೋಬೇಕು ಮತ್ತು ಮೇಲ್ಗಡೆ ನೆಕ್ಕು ಸ್ಟಿಚ್ ಹಾಕ್ಕೋಬೇಕು. ಅಂದರೆ ಬ್ಯಾಕಲ್ಲಿ ಏನು ಡಿಸೈನ್ ಇಲ್ಲಲ್ಲ, ಹಾಗಾಗಿ ಬ್ಯಾಕು ಈಸಿ ಆಗುತ್ತೆ. ನೋಡಿ ಸ್ಟಿಚ್ ಹಾಕ್ಕೊಂಡಿದ್ದೀನಿ, ಮೇಲ್ಗಡೆನೂ ಸ್ಟಿಚ್ ಹಾಕಿ ಎಕ್ಸ್ಟ್ರಾಸ್ ಎಲ್ಲ ಕಟ್ ಮಾಡಿದ್ದೀನಿ. ಎಕ್ಸ್ಟ್ರಾಸ್ ಕಟ್ ಮಾಡಿದ್ಮೇಲೆ ಡಾಟ್ ಇಟ್ಕೊಂಡು ಚಿಕ್ಕದಾಗಿ ಡಾಟ್ಗಳನ್ನ ಹೊಡ್ಕೊಂಡು ಇವಾಗ ಅದನ್ನು ಕಿನ್ನರಿ ಹಾಕಿ ಫಿನಿಷ್ ಮಾಡಿದ್ದಾಯಿತು. ಫ್ರಂಟು ಬ್ಯಾಕ್ನ ಇವಾಗ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಈ ರೀತಿ ಫ್ರಂಟು ಬ್ಯಾಕ್ನ ಅಟ್ಯಾಚ್ ಮಾಡ್ಕೋಬೇಕು. ಇದನ್ನು ಅಷ್ಟೇ ಕಚ್ಚಾ ಕಾಣದೇ ಇರೋ ಥರ ಅಟ್ಯಾಚ್ ಮಾಡ್ಕೊಳ್ಳೋದು ಹೇಗೆ ಅಂತ ಶಾರ್ಟ್ಸ್ ಕೂಡ ಮಾಡಿ ಹಾಕಿದ್ದೀನಿ. ಇಷ್ಟ ಇರೋರು ಹೋಗಿ ನೋಡಿ. ಈ ರೀತಿ ಫಿನಿಶಿಂಗ್ ಬರಬೇಕು ನೀಟಾಗಿ. ಇವಾಗ ಆಯಿತು. ಇವಾಗ ಡಾಟ್ನ ಇಟ್ಕೋಬೇಕು. ಡಾಟ್ನ ಇಟ್ಕೊಳ್ಳೋದಕ್ಕೆ ಫ್ರಂಟಲ್ಲಿ ನೋಡಿ ನಾನು ಎಷ್ಟಕ್ಕೆ ತಗೋತಾ ಇದ್ದೀನಿ. ಫ್ರಂಟಲ್ಲಿ ಮೇಲ್ಗಡೆ 2 ಸೆಂಟರ್ ಇಡಬೇಕು. ಶೋಲ್ಡರ್ ಸೆಂಟ್ರಿಗೆ ಇಟ್ಕೊಂಡು ನೀವೇನು ಮಾಡಿ ಇಲ್ಲಿ 7ಕ್ಕೆ ಮಾರ್ಕ್ನ ಹಾಕ್ಕೊಳ್ಳಿ. ಸೆಂಟರ್ ಕರೆಕ್ಟಾಗಿ ಇಟ್ಕೊಂಡು 7ಕ್ಕೆ ಮಾರ್ಕ್ನ ಹಾಕ್ಕೊಳ್ಳಿ. ಆದ್ದರಿಂದ ಕೆಳಗಡೆಗೆ ನೀವೇನು ಮಾಡಿ 6ಕ್ಕೆ ಮಾರ್ಕ್ನ ಹಾಕ್ಕೊಳ್ಳಿ. ಇದು ಫ್ರಂಟಲ್ಲಿ ಮಾತ್ರ ಈ ರೀತಿ ಮಾಡ್ಕೊಳ್ಳಿ. ಎರಡೂ ಕಡೆ ಫ್ರಂಟಲ್ಲಿ 2 ಕಡೆ ಡಾಟ್ ಬರಬೇಕು. ಆ ಎರಡೂ ಕಡೆ ಅದೇ ರೀತಿ ಮಾಡ್ಕೊಳ್ಳಿ. ಮತ್ತು ಬ್ಯಾಕಲ್ಲಿ ಸ್ವಲ್ಪ ಜಾಸ್ತಿ ತೊಗೋಬೇಕಾಗುತ್ತೆ. ಹಂಗಾಗಿ ಫ್ರಂಟಲ್ಲಿ 6 ಇಂಚ್ ತೊಗೊಂಡ್ರೆ ಸಾಕು ಕರೆಕ್ಟಾಗಿ ಸೆಂಟರ್ಗೆ. ಮತ್ತು ಇವಾಗ 2 ಫ್ಯಾಬ್ರಿಕ್ ಇರೋದ್ರಿಂದ ಪ್ರಾಬ್ಲಮ್ ಆಗುತ್ತೆ, ಜರುಗುತ್ತೆ. ಹಂಗಾಗಿ ನೀವೇನು ಮಾರ್ಕ್ ಹಾಕಿದ್ದೀರಾ ಮೇಲ್ಗಡೆ ಒಂದು ಕೆಳಗಡೆ ಒಂದು, ಅದು ಫಸ್ಟೇ ಸೆಂಟರಲ್ಲಿ ಸ್ಟಿಚ್ಚನ್ನ ಹಾಕ್ಕೊಂಬಿಡಿ. ಆಮೇಲೆ ನಾನು ಇಲ್ಲಿ ಯಾವ ರೀತಿ ಹಿಡ್ಕೊಂಡಿದ್ದೀನಿ ಈ ರೀತಿ ಹಿಡ್ಕೊಂಡು ಡಾಟ್ನ ಹಿಡ್ಕೊಳ್ಳಿ. ನೋಡಿ ಇಲ್ಲಿ ಈ ರೀತಿ ಡಾಟ್ನ ಹಿಡ್ಕೋಬೇಕು. ಆವಾಗ ಈ ರೀತಿ ನೀಟಾಗಿ ಬರುತ್ತೆ. ಇದು ಫ್ರಂಟ್ ಪಾರ್ಟು. ಎರಡೂ ಕಡೆ 2 ಡಾಟ್ನ ಹಿಡ್ದಿದ್ದೀನಿ. ಈ ರೀತಿ ಡಾಟ್ ಹಿಡ್ಕೊಳ್ಳಿ. ಇವಾಗ ಬ್ಯಾಕಿಗೂ ಸೇಮ್ ಅದೇ ಥರ 7 ಇತ್ತು, 8ಕ್ಕೆ ಹಾಕ್ಕೊಂಡಿದ್ದೀನಿ ಕೆಳಗಡೆಗೆ. ಅದರಿಂದ ಕೆಳಗಡೆಗೆ 7ಕ್ಕೆ ಹಾಕೋತೀನಿ. ಯಾಕೆಂದರೆ ಬ್ಯಾಕಲ್ಲಿ ದೊಡ್ಡದಿದೆ, ಬ್ಯಾಕ್ ದೊಡ್ಡದಿಟ್ಟಿದ್ದೀನಿ. ನೋಡಿದರೆ ನೀವು ಕಟಿಂಗ್ ನೋಡಿದರೆ ಅರ್ಥ ಆಗುತ್ತೆ. ಬ್ಯಾಕು ದೊಡ್ಡದಿಟ್ಟಿದ್ದೀನಿ, ಹಂಗಾಗಿ ಇಲ್ಲಿ ಜಾಸ್ತಿನ ಇಟ್ಕೊಂಡು ಇದು ಕೂಡ 2 ಡಾಟ್ನ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ಲೀವ್ನ ಅಟ್ಯಾಚ್ ಮಾಡ್ಕೋತೀನಿ. ಸ್ಲೀವ್ ಅವ್ರು ಲೈನಿಂಗ್ ಕೇಳಿಲ್ಲ, ಹಂಗಾಗಿ ಸ್ಲೀವ್ ಲೈನಿಂಗ್ ಆಗ್ತಿಲ್ಲ. ವಿತೌಟ್ ಲೈನಿಂಗು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಇವಾಗ ಇದಕ್ಕೆ ಅಟ್ಯಾಚ್ ಮಾಡೋಕ್ಕೂ ಮುಂಚೆ ಬ್ಯಾಕ್ ಡೋರಿಸ್ನ ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿ ಇಲ್ಲಿ ಬ್ಯಾಕ್ ಡೋರಿಸು ಟೈ ಬರುತ್ತಲ್ವ, ಆ ಟೈ ಕಟ್ಟೋದಕ್ಕೆ ಈ ರೀತಿ 3 ಇಂಚನ್ನ ತೊಗೊಂಡಿದ್ದೀನಿ. ಕೆಳಗಡೆಯಿಂದ ಉದ್ದ ಎಷ್ಟಾದರೂ ತೊಗೋಬೋದು ನೀವು, ಅದು ನಿಮ್ಮ ಇಷ್ಟ. ಉದ್ದ ಇದ್ದರೂ ಚೆನ್ನಾಗಿರುತ್ತೆ, ಕೆಲವ್ರಿಗೆ ಕಟ್ಟೋದಷ್ಟೇ ಇದ್ದರೂ ಚೆನ್ನಾಗಿರುತ್ತೆ, ಇನ್ನು ಕೆಲವರು ಸ್ಟೈಲ್ಗೆ ಹಂಗೆ ಬಿಡ್ತಾರೆ. ಆದರೆ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನಾನಿಲ್ಲಿ ಫುಲ್ ಲೆಂತ್ ಎಷ್ಟಿದೆ ಅಷ್ಟು ಲೆಂತನ್ನು ತೊಗೊಂಡಿದ್ದೀನಿ. ಉದ್ದ ಇದ್ದರೆ ಚೆನ್ನಾಗಿರುತ್ತೆ ಅಂತೇಳಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಲೆಂತನ್ನು ತೊಗೊಳ್ಳಿ. ನಾನಿಲ್ಲಿ ನೋಡಿ 25 ತೊಗೊಂಡಿದ್ದೀನಿ. 25, 26 ಇದೆ ತೊಗೊಂಡಿದ್ದೀನಿ. ಇವಾಗ ಇದನ್ನು ಶೇಪ್ ಬರೋ ಥರ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಶೇಪ್ ಬರಬೇಕು. ಯಾವ ರೀತಿ ಇಟ್ಕೊಂಡಿದ್ದೀನಿ ಅಂದರೆ ಈ ರೀತಿ ಫೋಲ್ಡ್ನ ಮಾಡ್ಕೊಳ್ಳಿ. ಸಿಂಗಲ್ ಫ್ಯಾಬ್ರಿಕ್ ಈ ರೀತಿ ಫೋಲ್ಡ್ನ ಮಾಡ್ಕೊಂಡು ಈ ರೀತಿ ಒಂದು ಮಾರ್ಕಿಂಗ್ ಚಾಕಲ್ಲಿ ಮಾರ್ಕ್ನ ಹಾಕ್ಕೊಳ್ಳಿ. ಈ ರೀತಿ ಕ್ರಾಸಾಗಿ ಮಾರ್ಕ್ನ ಹಾಕ್ಕೊಂಡು ಇವಾಗ ಆ ಮಾರ್ಕ್ ಮೇಲಿಂದ ಸ್ಟಿಚ್ ಬಂದು ಈ ರೀತಿ ಬರಬೇಕು. ನೆಕ್ಸ್ಟು ಆ ಸ್ಟಿಚ್ ಮಾಡಿ ಆದಮೇಲೆ ನೋಡಿ ಟರ್ನ್ ಮಾಡಿದ್ಮೇಲೆ ಈ ರೀತಿ ಬರುತ್ತೆ. ನೋಡಿ ಅಲ್ಲಿ ಮೂತಿ ಎಷ್ಟು ಚೆನ್ನಾಗಿ ಬಂದಿದೆ, ಈ ರೀತಿ ಬರಬೇಕು. ಇದನ್ನು ಇವಾಗ ನೀವೇನು ಮಾಡಿ ಅಂತ ಹೇಳಿದ್ರೆ ಫ್ರಂಟ್ ಪಾರ್ಟಿಗೆ ಅಟ್ಯಾಚ್ ಮಾಡ್ಕೊಳ್ಳಿ. ಬ್ಯಾಕ್ ಅಂತ ಹೇಳಿದೆ, ಫ್ರಂಟ್ ಪಾರ್ಟ್ ಏನಿದೆ ಫ್ರಂಟ್ ಪಾರ್ಟಿಗೆ ಅಟ್ಯಾಚ್ ಮಾಡ್ಕೋಬೇಕು ನೀವು. ಅದನ್ನು ನೋಡಿ ಇಲ್ಲಿ ಡಾಟ್ ಏನು ಹಿಡ್ದಿರ್ತೀರಲ್ವ ನೀವು, ಆ ಡಾಟ್ಗೆ ಕರೆಕ್ಟಾಗಿ ನೀವು ಒಂದು ಮಾರ್ಕ್ನ ಹಾಕ್ಕೊಂಬಿಡಿ. ಈ ರೀತಿ ಮಾರ್ಕ್ನ ಹಾಕ್ಕೊಳ್ಳಿ. ಎರಡೂ ಕಡೆ ಹಂಗೆ ಮಾಡಿ ಈ ರೀತಿ ಮಾರ್ಕ್ನ ಹಾಕ್ಕೊಂಡು ಆ ಡಾಟ್ಗೆ ಕರೆಕ್ಟಾಗಿ ಅದನ್ನು ಇಟ್ಕೊಂಡು ಒಳಗಡೆಗೆ ಬರೋ ಥರ ಇಟ್ಕೊಳ್ಳಿ. ಈ ರೀತಿ ನಾನು ಯಾವ ರೀತಿ ಇಟ್ಕೊಂಡಿದ್ದೀನೋ ಈ ರೀತಿ ಇಟ್ಕೊಂಡು ಸ್ಟಿಚ್ಚನ್ನ ಹಾಕ್ಕೋಬೇಕು. ಫಸ್ಟ್ ಒಂದು ಸ್ಟಿಚ್ಚನ್ನ ಹಾಕ್ಕೋಬೇಕು, ಮತ್ತು ಅದರ ಪಕ್ಕದಲ್ಲಿ ಇನ್ನೊಂದು ಸ್ಟಿಚ್ಚನ್ನ ಹಾಕ್ಕೋಬೇಕು. ಒಳಗಡೆಗೆ ಬರೋ ಥರನೇ ಇಟ್ಕೋಬೇಕು ನೀವು. ನೋಡಿ ಈ ರೀತಿ 2 ಸ್ಟಿಚ್ಚನ್ನ ಹಾಕ್ಕೋಬೇಕು. ಯಾಕೆಂದರೆ ಫಿನಿಷ್ ಮಾಡೋದು ಅಲ್ಲಿವರೆಗೂ ಮಾಡ್ತೀವಲ್ವ, ಒಳಗಡೆ ಹೋಗುತ್ತೆ, ಇಲ್ಲಾಂದರೆ ಫೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಬೇಕಿದ್ದರೆ ಅದು ಸ್ಟಿಚ್ಚನ್ನ ಬಿಚ್ಚಬಹುದು ಆಮೇಲೆ. ಹಂಗಾಗಿ ಸ್ವಲ್ಪ ದೊಡ್ಡದಾಗಿ ನೋಡಿ ಈ ರೀತಿ ಗ್ಯಾಪ್ ಕೊಟ್ಟು 2 ಸ್ಟಿಚ್ಚನ್ನ ಹಾಕ್ಕೊಳ್ಳಿ. ಅದು ಹಾಕ್ಕೊಂಡಿದ್ದಾಯಿತು. 2 ಕಡೆ ಹಂಗೆ ಮಾಡ್ಕೊಂಡಿದ್ದೀನಿ. ಇವಾಗ ಸ್ಲೀವ್ನ ಅಟ್ಯಾಚ್ ಮಾಡ್ತೀನಿ. ಸ್ಲೀವ್ನ ಅಟ್ಯಾಚ್ ಮಾಡಿ ಎಲ್ಲ ಸೈಡ್ನ ಫಿನಿಷ್ ಮಾಡಿದ್ರೆ ಫಿನಿಷ್ ಆಗುತ್ತೆ. ಇದು ಫಿನಿಷ್ ಆದಮೇಲೆ ನೋಡಿ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ಫಿನಿಷ್ ಆದಮೇಲೆ ಈ ರೀತಿ ಬಂದಿದೆ. ನೋಡಿದ್ರಾ ಎಷ್ಟು ಚೆನ್ನಾಗಿದೆ. ಅವ್ರ ಫೋಟೋದಲ್ಲಿ ಏನು ತೋರಿಸಿದಾರೋ ಅದೇ ರೀತಿ ಬಂದಿದೆ. ನೋಡಿ ಈ ರೀತಿ ಇದೆ. ಇಷ್ಟ ಆಯಿತಾ? ಥ್ಯಾಂಕ್ ಯು.